ಮಿತ್ರರೇ ನಮಸ್ಕಾರ. ಮಿತ್ರರೇ, ಶ್ರೀಲಂಕಾ ವಿಚಾರದಲ್ಲಿ ಚೀನಾ ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟಿದೆ. ಯಾಕೆ ಅಂತಂದರೆ ಶ್ರೀಲಂಕಾದಲ್ಲಿ ಸಂಪೂರ್ಣವಾಗಿ ಹಿಡಿತವನ್ನು ಹೊಂದಬೇಕು ಅಂತ ಚೀನಾ ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇತ್ತು. ಇದರಲ್ಲಿ ಸ್ವಲ್ಪ ಯಶಸ್ಸನ್ನು ಕೂಡ ಗಳಿಸಿತ್ತು. ಇದರ ಭಾಗವಾಗಿ ಈಗ ಶ್ರೀಲಂಕಾ ದಿವಾಳಿಯಾಗಿದೆ. ಶ್ರೀಲಂಕಾದಲ್ಲಿ ರಾಜಕೀಯ ಅಸ್ಥಿರತೆ ತಾಂಡವವಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಶ್ರೀಲಂಕಾವನ್ನು ನನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಂತ ಚೀನಾ ಬಯಸಿತ್ತು. ಆದರೆ ಅದಕ್ಕೆ ಭಾರತ ಬಿಟ್ಟಿಲ್ಲ. ಭಾರತ ಅಡ್ಡಿ ಆಯಿತು. ಭಾರತ ಈ ಸಂದರ್ಭದಲ್ಲಿ ಶ್ರೀಲಂಕಾಗೆ ಎಂಟ್ರಿ ಆಯಿತು. ಶ್ರೀಲಂಕಾಗೆ ಏನೆಲ್ಲ ಆರ್ಥಿಕ ಸಪೋರ್ಟ್ ಬೇಕೋ ಅದನ್ನು ಭಾರತ ಮಾಡೋದಕ್ಕೆ ನಿಂತ್ಕೊಳ್ತು. ಜೊತೆಗೆ ಅಲ್ಲಿನ ರಾಜಕೀಯಕ್ಕೂ ಕೂಡ ಭಾರತದ ಸಪೋರ್ಟ್ ಇದೆ. ಈ ಎಲ್ಲ ಪರಿಸ್ಥಿತಿಯಿಂದಾಗಿ ಚೀನಾ ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್ಗೆ ಒಳಗಾಗಿದೆ. ನನ್ನೆಲ್ಲ ಪ್ರಯತ್ನ ವ್ಯರ್ಥವಾಗ್ತಾ ಇದೆ ಅಂತ ಚೀನಾಗೆ ಅನಿಸೋದಕ್ಕೆ ಶುರುವಾಗಿದೆ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಮತ್ತು ಭಾರತದ ಸಂಬಂಧ ಅತ್ಯಂತ ಸುಧಾರಣಾ ಹಂತಕ್ಕೆ ತಲುಪಿದೆ. ಭಾರತ ಅಮೆರಿಕ ದೋಸ್ತಿ ಇದೆಯಲ್ಲ, ಇದು ಈ ಹಿಂದೆಂದಿಗಿಂತಲೂ ಕೂಡ ಉತ್ತಮವಾದಂಥ ಪರಿಸ್ಥಿತಿಯನ್ನು ತಲುಪಿದೆ. ಇದರಿಂದಾಗಿ ಚೀನಾಗೆ ಮತ್ತಷ್ಟು ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ಹೀಗಾಗಿ ಚೀನಾ ಏನು ಮಾಡೋದಕ್ಕೆ ಹೊರಟಿದೆ ಗೊತ್ತಾ? ಭಾರತದ ಮೇಲೆ ಒಂದು ಗೂಬೆ ಕೂರಿಸೋದಕ್ಕೆ ಹೊರಟಿದೆ. ಅದು ಅಂತಿಂತ ಗೂಬೆ ಅಲ್ಲ ಮಿತ್ರರೇ. ಶ್ರೀಲಂಕಾ ಭಾರತವನ್ನು ಕಂಡ್ರೆ ಮುನಿಸಿಕೊಳ್ಬೇಕು, ಭಾರತದ ವಿರುದ್ಧವಾದ ಧೋರಣೆ ಶ್ರೀಲಂಕನ್ನರಿಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚೀನಾ ಒಂದು ಪ್ರಯತ್ನ ಮಾಡಿದೆ. ಅದಕ್ಕೆ ಅವರು ಒಂದು ದೊಡ್ಡ ಸುಳ್ಳನ್ನು ಹೇಳಿದ್ದಾರೆ. ಅದೇನಂತಂದರೆ, ಭಾರತ 17 ಬಾರಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದೆ, ಇದನ್ನು ಮರಿಬಾರ್ದು, ಹೀಗಂತ ಚೀನಾ ಹೇಳಿಕೆ ಕೊಟ್ಟಿದೆ. ಮಿತ್ರರೇ, ಇದು ಭಾರತದ ವಿಚಾರದಲ್ಲಿ ಚೀನಾ ತೆಗೆದುಕೊಂಡ ಅತ್ಯಂತ ಹೇಸಿಗೆಯ ನಿರ್ಧಾರ, ಅತ್ಯಂತ ಹೇಸಿಗೆಯ ಹೇಳಿಕೆಯೂ ಕೂಡ ಹೌದು. ಭಾರತದ ಮೇಲೆ ಇನ್ಫಾರ್ಮೇಷನ್ ವಾರ್ಫೇರನ್ನು ಚೀನಾ ಉಪಯೋಗಿಸಿದೆ. ಅಂದರೆ ಸುಳ್ಳು ಮಾಹಿತಿಯನ್ನು ಹರಡಿ ಭಾರತದ ವಿರುದ್ಧ ಒಂದು ನೆಗೆಟಿವ್ ಪ್ರಾಪಗ್ಯಾಂಡಾವನ್ನು ಸೆಟ್ ಮಾಡುವಂಥದ್ದು. ಇದು ಚೀನಾದ ಒಂದು ಯೋಜಿತ ಉದ್ದೇಶ. ಇದರಿಂದ ಭಾರತಕ್ಕೆ ಏನಾಗುತ್ತೆ? ನಿಜಕ್ಕೂ ಕೂಡ ಭಾರತ ಶ್ರೀಲಂಕಾದ ಮೇಲೆ 17 ಬಾರಿ ದಾಳಿ ಮಾಡಿದೆಯಾ? ಚೀನಾ ಈ ಹೇಳಿಕೆ ನೀಡಿರುವ ಹಿಂದಿನ ಉದ್ದೇಶ ಏನು? ಎಲ್ಲದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಚೀನಾದ ಸರ್ಕಾರಿ ಮುಖವಾಣಿ ಗ್ಲೋಬಲ್ ಟೈಮ್ಸ್ ಇದೆಯಲ್ಲ, ಇದು ಈ ಆರ್ಟಿಕಲನ್ನು ಪಬ್ಲಿಷ್ ಮಾಡಿದೆ. ಅದರಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ, ಭಾರತ 17 ಬಾರಿ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದೆ ಅಂತ. ಇನ್ನು ಗ್ಲೋಬಲ್ ಟೈಮ್ಸ್ ಮಾತ್ರ ಅಲ್ಲ, ಶ್ರೀಲಂಕಾದಲ್ಲಿರುವ ಚೀನಾದ ರಾಯಭಾರಿ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಶ್ರೀಲಂಕಾದ ಉತ್ತರ ಭಾಗದಲ್ಲಿರುವಂಥ ದೇಶ 17 ಬಾರಿ ಲಂಕಾದ ಮೇಲೆ ದಾಳಿ ಮಾಡಿದೆ. ಶ್ರೀಲಂಕಾ ಅತ್ಯಂತ ಕಠಿಣವಾದ ದಿನಗಳನ್ನು ಎದುರಿಸಿದೆ. 450 ವರ್ಷ ಬ್ರಿಟಿಷರ ದಾಸ್ಯದಲ್ಲಿತ್ತು. 3 ದಶಕಗಳ ಕಾಲ LTTE ಹಿಡಿತದಲ್ಲಿತ್ತು. ಅದರ ಜೊತೆಗೆ ಉತ್ತರದ ದೇಶ 17 ಬಾರಿ ದಾಳಿ ಮಾಡಿದೆ, ಹೀಗಂತ ಶ್ರೀಲಂಕಾದಲ್ಲಿರುವ ಚೀನಾದ ರಾಯಭಾರಿ ಟ್ವೀಟ್ ಮಾಡಿದ್ದಾರೆ. ಮಿತ್ರರೇ, ಇಲ್ಲಿ ಉತ್ತರದ ದೇಶ ಅಂದರೆ ಯಾವುದು? ಶ್ರೀಲಂಕಾದ ಪಕ್ಕದಲ್ಲಿರುವಂಥದ್ದು ಒಂದೇ ದೇಶ, ಅದು ಉತ್ತರದಲ್ಲೇ ಇರೋದು ಭಾರತ. ಅದನ್ನು ಹೊರತುಪಡಿಸಿದರೆ ಶ್ರೀಲಂಕಾಗೆ ಯಾವುದೇ ನೆರೆಯ ದೇಶ ಇಲ್ಲ. ಹೀಗಾಗಿ ಚೀನಾ ಹೇಳಿರುವಂಥದ್ದು ಭಾರತದ ಮೇಲೆ. ಇದರ ಅರ್ಥ ಏನು ಅಂತಂದರೆ, ಭಾರತವನ್ನು ಶ್ರೀಲಂಕನ್ನರ ದೃಷ್ಟಿಯಲ್ಲಿ ಕೆಟ್ಟ ದೇಶ ಅಂತ ಬಿಂಬಿಸಬೇಕು. ಇದರ ಬಗ್ಗೆ ಶ್ರೀಲಂಕಾದ ಮಾಧ್ಯಮಗಳಲ್ಲೂ ಕೂಡ ಈಗಾಗಲೇ ಚರ್ಚೆ ಶುರುವಾಗಿದೆ. ದೊಡ್ಡ ಆಂಟಿ ಇಂಡಿಯಾ ಮೂವ್ಮೆಂಟನ್ನು ಶುರು ಮಾಡಬೇಕು ಅಂತ ಚೀನಾ ಹೊರಟಿದೆ. ಚೀನಾ ಯಾಕೆ ಹೀಗೆ ಮಾಡ್ತಾ ಇದೆ ಅಂದರೆ ಮಿತ್ರರೇ, ಇತ್ತೀಚೆಗಷ್ಟೇ ಚೀನಾ ಶ್ರೀಲಂಕಾಗೆ ತನ್ನ ಒಂದು ಗೂಢಚರ್ಯ ಹಡಗನ್ನು ಕಳುಹಿಸಿತ್ತು, ಯುವಾಂಗ್ ವೆಂಗ್ 5 ಅಂತ. ಆ ಗೂಢಚರ್ಯ ಹಡಗು ಭಾರತದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸಲು ಹೊರಟಿತ್ತು. ಇದಕ್ಕೆ ಭಾರತ ತೀವ್ರವಾಗಿ ಅಪೋಸ್ ಮಾಡಿತ್ತು. ಯಾವ ಕಾರಣಕ್ಕೂ ಕೂಡ ಶ್ರೀಲಂಕಾ ಇದಕ್ಕೆ ಅವಕಾಶ ಕೊಡಬಾರ್ದು, ಹಂಬಂತೋಟ ಬಂದರಿನಲ್ಲಿ ಈ ಹಡಗನ್ನು ನಿಲ್ಲಿಸೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಭಾರತ ಒತ್ತಡ ಹೇರಿತ್ತು. ಕೊನೆಗೆ ಚೀನಾ ತೀವ್ರತರವಾಗಿ ಶ್ರೀಲಂಕಾದ ಮೇಲೆ ಒತ್ತಡ ಹೇರಿ ಇದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಿತ್ತು. ಆನಂತರ ಆ ಹಡಗು ಬಂದು ಅಲ್ಲಿ ನೆಲೆಯೂ ಕೂಡ ನಿಂತಿತ್ತು. ಈಗ ಆ ಹಡಗು ವಾಪಸ್ ಹೋಗ್ತಾ ಇದೆ. ಆದರೆ ಭಾರತದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಚೀನಾ ಹೊರಟಿತ್ತು. ಭಾರತ ಏನು ಸುಮ್ಮನೆ ಕೂತಿರಲಿಲ್ಲ. ಆ ಹಡಗು ಎಲ್ಲಿದೆ, ಏನು ಮಾಡ್ತಾ ಇದೆ, ಅದರ ಚಲನವಲನ ಏನು, ಎಲ್ಲದರ ಮೇಲೂ ಕೂಡ ಭಾರತ ಕಣ್ಣಿಟ್ಟಿತ್ತು. ಹೀಗಾಗಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಒಂದು ರೀತಿಯ ಟೆನ್ಷನ್ ಕ್ರಿಯೇಟ್ ಆಗಿತ್ತು. ಯಾಕೆ ಅಂತಂದರೆ ಶ್ರೀಲಂಕಾ ಚೀನಾದ ಹಡಗಿಗೆ ಅವಕಾಶ ಕೊಟ್ಟಿದೆ ಅಂತ. ಆದರೂ ಕೂಡ ಭಾರತ ಏನು ದೊಡ್ಡ ಮಟ್ಟದಲ್ಲಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಒಂದು ಹಡಗು ಬಂದರೆ ಏನಾಗುತ್ತೆ, ಏನಾದರೂ ಎಡವಟ್ಟಾಗುತ್ತೆ ಅಂತಂದರೆ ನಾವು ಯುದ್ಧ ಸನ್ನದ್ಧ ಸ್ಥಿತಿಯಲ್ಲೇ ಇರ್ತೀವಿ ಅಂತ ಭಾರತ ಕೂಡ ಯೋಚನೆ ಮಾಡಿ ಸುಮ್ಮನಾಗಿತ್ತು. ಆದರೆ ಇದೇ ಸಂದರ್ಭದಲ್ಲಿ ಭಾರತ ಇದನ್ನು ಒಂದು ರೀತಿಯಲ್ಲಿ ಪ್ರತಿಭಟಿಸಿತ್ತು. ಚೀನಾ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ತಪ್ಪು ಅನ್ನುವಂಥ ರೀತಿಯಲ್ಲಿ. ಇದಕ್ಕೆ ಅಮೆರಿಕ ಕೂಡ ಸಪೋರ್ಟ್ ಮಾಡಿತ್ತು. ಅಮೆರಿಕದ ನೇವಿ ಮುಖ್ಯಸ್ಥರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅವರೇನು ಹೇಳಿದರು ಅಂತಂದರೆ, ಭಾರತ ಇವತ್ತು ಚೀನಾದ ವಿರುದ್ಧ ತುಂಬ ಅಗ್ರೆಸಿವ್ ಆಗಿದೆ. ಯಾವ ಕಾರಣಕ್ಕೂ ಕೂಡ ಚೀನಾ ಮಾಡಿದ್ದನ್ನೆಲ್ಲದನ್ನು ಭಾರತ ಸಹಿಸಿಕೊಳ್ಳೋದಿಲ್ಲ. ಇದು ಬಹಳ ಕೀ ರೋಲನ್ನು ಪ್ಲೇ ಮಾಡುತ್ತೆ. ಚೀನಾವನ್ನು ನಿಯಂತ್ರಿಸಬೇಕು ಅಂತಂದರೆ ಭಾರತ ಅತ್ಯಂತ ಸ್ಟ್ರಾಂಗ್ ಆಗಿರಬೇಕು. ಆಗ ಮಾತ್ರ ಚೀನಾವನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ. ತೈವಾನ್ ಕೂಡ ಸ್ವತಂತ್ರವಾಗಿರಬೇಕು ಅಂತಂದರೆ ಭಾರತ ಸ್ಟ್ರಾಂಗ್ ಆಗಿರಬೇಕು. ಅದು ಹೇಗೆ ಅಮೆರಿಕ ಹೇಳ್ತಾ ಇದೆ ಅಂತಂದರೆ, ಈಗ ತೈವಾನ್ ಮೇಲೆ ಚೀನಾ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಅಂತಂದರೆ ಇತ್ತ ಕಡೆಯಿಂದ ಭಾರತದ ಬಗ್ಗೆಯೂ ಕೂಡ ಚೀನಾ ಕಾನ್ಸಂಟ್ರೇಷನ್ ಮಾಡಬೇಕು. ಭಾರತ ಅಗ್ರೆಸಿವ್ ಆಗಿದ್ದಾಗ ಭಾರತ ಸುಮ್ಮನೆ ಇದ್ದರೆ ಚೀನಾ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡ್ಬೋದು. ಈಗ ಚೀನಾಗೆ ಆ ಪರಿಸ್ಥಿತಿ ಇಲ್ಲ. ಭಾರತವೂ ಕೂಡ ಅಗ್ರೆಸಿವ್ ಆಗಿದೆ, ಅತ್ತ ತೈವಾನ್ ಕೂಡ ಅಗ್ರೆಸಿವ್ ಆಗಿದೆ. ಹೀಗಿದ್ದಂಥ ಸಂದರ್ಭದಲ್ಲಿ ಚೀನಾಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇದೆ. ಇದನ್ನು ಅಮೆರಿಕ ಹೇಳ್ತಾ ಇದೆ.
2018ರಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಡೊನಾಲ್ಡ್ ಟ್ರಂಪ್ ಕೂಡ ಇದನ್ನೇ ಹೇಳಿದ್ರು. ಭಾರತ ಅತಿ ಹೆಚ್ಚು ಸ್ಟ್ರಾಂಗ್ ಆದಷ್ಟು ಜಪಾನ್ ಮತ್ತು ಅಮೆರಿಕಾಗೆ ಅತ್ಯಂತ ಒಳ್ಳೆಯದು. ಇವತ್ತು ಏಷ್ಯಾದಲ್ಲಿ ಶಾಂತಿ ನೆಲೆಸಬೇಕು ಅಂತಂದ್ರೆ ಭಾರತ ಸ್ಟ್ರಾಂಗ್ ಆಗಿರಬೇಕು ಅಂತ ಅಮೆರಿಕ ಅಂದೇ ಅಭಿಪ್ರಾಯ ಪಟ್ಟಿತ್ತು. ಈಗಲೂ ಕೂಡ ಅದನ್ನೇ ಹೇಳ್ತಾ ಇದೆ. ಭಾರತ ಮತ್ತು ಅಮೆರಿಕದ ಸಂಬಂಧ ಸುಧಾರಣೆ ಆಗ್ತಾ ಇದೆ. ಅಮೆರಿಕದ ನೇವಿ ಮುಖ್ಯಸ್ಥರು ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ, ಭಾರತದ ದೃಢ ನಿರ್ಧಾರಕ್ಕೆ ಸಪೋರ್ಟ್ ಮಾಡ್ತಾರೆ. ಇದೆಲ್ಲದನ್ನ ಚೀನಾ ಸಹಿಸಿಕೊಳ್ತಾ ಇಲ್ಲ. ಜೊತೆಗೆ ಶ್ರೀಲಂಕಾದಲ್ಲೂ ಕೂಡ ಭಾರತದ ಪಾರುಪತ್ಯ ಜಾಸ್ತಿ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಶ್ರೀಲಂಕಾದಲ್ಲಿ ಪೆಟ್ರೋಲ್ ಸಮಸ್ಯೆ ಆಯಿತು, ಅಲ್ಲಿ ಇಂಧನ ಸಮಸ್ಯೆ ಆಯಿತು, ಭಾರತ ಅಲ್ಲಿ ಹೋಯಿತು. ಭಾರತ ಅಲ್ಲಿ ಪೆಟ್ರೋಲ್ ಬಂಕ್ಗಳನ್ನು ಓಪನ್ ಮಾಡೋದಕ್ಕೆ ಮುಂದಾಯಿತು. ಶ್ರೀಲಂಕನ್ನರಿಗೆ ಎಲ್ಲ ರೀತಿಯ ಹೆಲ್ಪನ್ನು ಮಾಡೋದಕ್ಕೆ ಭಾರತ ಮುಂದಾಗಿದೆ. ಭಾರತ ಶ್ರೀಲಂಕಾಗೆ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ನೀಡೋದಕ್ಕೆ ಮುಂದಾಗಿದೆ. ಸಾಫ್ಟ್ ಲೋನನ್ನು ಕೊಡ್ತಾ ಇದೆ. ಅಂದರೆ ಚೀನಾದ ಇನ್ಫ್ಲೂಯೆನ್ಸ್ ಕಮ್ಮಿ ಮಾಡಬೇಕು ಅಂತ ಭಾರತ ಪ್ರಯತ್ನ ಮಾಡ್ತಾ ಇದೆ. ಭಾರತ ಲಂಕಾದ ಸಂಬಂಧ ಸುಧಾರಣೆ ಆಗ್ತಾ ಇದೆ. ಇದನ್ನು ಚೀನಾ ಸಹಿಸ್ಕೊಳ್ತಾ ಇಲ್ಲ. ಅದಕ್ಕೇನಾದರೂ ಮಾಡಿ ಶ್ರೀಲಂಕಾ ಭಾರತದ ನಡುವಿನ ಸಂಬಂಧಕ್ಕೆ ಹುಳಿ ಹಿಂಡಬೇಕು ಅಂತ ಈ ರೀತಿಯಾಗಿ ಒಂದು ಸುಳ್ಳು ಹೇಳ್ತಾ ಇದೆ. ಭಾರತ 17 ಬಾರಿ ಲಂಕಾದ ಮೇಲೆ ದಾಳಿ ಮಾಡಿದೆ. ಇದನ್ನು ಲಂಕನ್ನರು ಮರಿಬಾರದು ಅನ್ನೋ ರೀತಿಯಲ್ಲಿ ಚೀನಾ ಮಾತನಾಡ್ತಾ ಇದೆ. ಹಾಗಾದ್ರೆ ಮಿತ್ರರೇ, ನಿಜಕ್ಕೂ ಕೂಡ ಶ್ರೀಲಂಕಾ ಮೇಲೆ ಭಾರತ ದಾಳಿ ಮಾಡಿದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಚೀನಾ ಯಾವುದೋ ಓಬೆರಾಯನ್ ಕತೆ ಹೇಳ್ತಾ ಇದೆ. ಮಿತ್ರರೇ, ನಿಮಗೆಲ್ಲ ಚೋಳರ ಇತಿಹಾಸ ಗೊತ್ತು. ರಾಜರಾಜ ಚೋಳ ಇಂಡೋನೇಷ್ಯಾವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ. ಆಗ ಈ ಶ್ರೀಲಂಕಾ ಕೂಡ ಭಾರತದ ಭಾಗ ಆಗಿತ್ತು. ಶ್ರೀಲಂಕಾ ಮೇಲೂ ಕೂಡ ರಾಜರಾಜ ಚೋಳ ತನ್ನ ಹಿಡಿತವನ್ನು ಸ್ಥಾಪಿಸಿದ್ದ. ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಇಡೀ ಶ್ರೀಲಂಕಾವನ್ನು ವಶಕ್ಕೆ ಪಡೆದಿದ್ದ. ಶ್ರೀಲಂಕಾದಲ್ಲೂ ಕೂಡ ಭಾರತೀಯರ ಆಡಳಿತ ಇತ್ತು. ಆಗೇನು ಈ ದೇಶದ ಕಲ್ಪನೆ ಇರಲಿಲ್ಲ. ಶ್ರೀಲಂಕಾ ಒಂದು ಸಪರೇಟ್ ಆದಂಥ ದೇಶ, ಭಾರತ ಒಂದು ದೇಶ ಅಂತೆಲ್ಲ ಏನೂ ಇರಲಿಲ್ಲ. ರಾಜರ ಆಡಳಿತ ಇತ್ತು. ಇಡೀ ದಕ್ಷಿಣ ಏಷ್ಯಾವನ್ನು ಭರತಖಂಡ ಅಂತ ಕರೆಯಲಾಗ್ತಾ ಇತ್ತು. ಇದರಲ್ಲಿ ಅಫ್ಘಾನಿಸ್ತಾನ ಇತ್ತು, ಟಿಬೆಟ್ ಇತ್ತು, ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಮ್ಯಾನ್ಮಾರ್, ಶ್ರೀಲಂಕಾ ಇದೆಲ್ಲ ಭೂಭಾಗವನ್ನು ಸೇರಿ ಭರತಖಂಡ ಅಂತ ಕರೆಯಲಾಗ್ತಾ ಇತ್ತು. ಇಲ್ಲಿ ಒಂದು ದೇಶದ ಕಲ್ಪನೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ರಾಜರಾಜ ಚೋಳ ಶ್ರೀಲಂಕಾ ಮೇಲೂ ಕೂಡ ಹಿಡಿತವನ್ನು ಹೊಂದಿದ್ದ. ಇದಕ್ಕೂ ಹಿಂದಿನ ಕಥೆಯನ್ನು ಚೀನಾ ಹೇಳಬೇಕು ಅಂತಂದ್ರೆ, ನಮ್ಮ ಪ್ರಭು ಶ್ರೀರಾಮಚಂದ್ರ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದ್ದ. ರಾವಣ ಸೀತೆಯನ್ನು ಹೊತ್ತೊಯ್ದ ಕಾರಣಕ್ಕಾಗಿ ಶ್ರೀರಾಮಚಂದ್ರ ದಂಡೆತ್ತಿ ಹೋಗಿದ್ರು. ಇಡೀ ಲಂಕೆಯನ್ನು ಧ್ವಂಸ ಮಾಡಿ ರಾವಣನ ಸಂಹಾರ ಮಾಡಿ ಸೀತೆಯನ್ನ ಕರೆ ತಂದಿದ್ರು. ಬಹುಶಃ ಚೀನಾ ಇದೇ ಕಥೆಯನ್ನು ಹೇಳ್ತಿರ್ಬೇಕು ಅಂತ ಅನಿಸುತ್ತೆ. ಅದನ್ನ ಬಿಟ್ರೆ ಮಿತ್ರರೇ, ಶ್ರೀಲಂಕಾದ ಮೇಲೆ ಭಾರತ ಯಾವತ್ತೂ ಕೂಡ ದಾಳಿ ಮಾಡಿಲ್ಲ. ಅದರಲ್ಲೂ ಸ್ವತಂತ್ರ ಭಾರತ ಅಂದ್ರೆ ಬ್ರಿಟಿಷರಿಂದ ಭಾರತ ಸ್ವತಂತ್ರ ಪಡೆದ ಬಳಿಕ ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದೀವಿ. ಚೀನಾ ಮತ್ತು ಭಾರತದ ನಡುವೆ ಯುದ್ಧ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ಲಂಕಾದ ಮೇಲೆ ಭಾರತ ದಾಳಿ ಮಾಡಿಲ್ಲ. ಲಂಕಾ ಮತ್ತು ಭಾರತದ ಸಂಬಂಧ ಉತ್ತಮವಾಗೇ ಇತ್ತು. ಶ್ರೀಲಂಕಾದಲ್ಲಿ LTTE ಸಮಸ್ಯೆ ಜಾಸ್ತಿ ಆದಾಗ ಭಾರತ ಅಲ್ಲಿಗೆ ಶಾಂತಿ ಪಡೆಯನ್ನು ರವಾನಿಸಿತ್ತು. ಇದಕ್ಕೋಸ್ಕರವಾಗಿ ಭಾರತ ತನ್ನ ಮಾಜಿ ಪ್ರಧಾನಿಯನ್ನ ಕೂಡ ಕಳೆದುಕೊಳ್ತು. ರಾಜೀವ್ ಗಾಂಧಿ ಹತ್ಯೆ ಆಗಿದ್ದು ಕೂಡ ಇದೇ ಲಂಕಾದ ವಿಚಾರದಲ್ಲಿ. ಅಂದ್ರೆ ಲಂಕಾಗೆ ಏನೆಲ್ಲ ಸಪೋರ್ಟ್ ಬೇಕೋ ಎಲ್ಲದನ್ನು ಕೂಡ ಭಾರತ ಮಾಡ್ತಲೇ ಬಂದಿದೆ. ಆದ್ರೆ ಈ ಮಧ್ಯದಲ್ಲಿ ಚೀನಾ ಮಧ್ಯಪ್ರವೇಶ ಮಾಡಿತ್ತು. ಲಂಕಾಗೆ ಅತ್ಯಂತ ಹೆಚ್ಚಿನ ಲೋನನ್ನು ಕೊಟ್ಟು ಇಡೀ ಲಂಕಾವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಚೀನಾ ಪ್ರಯತ್ನ ಮಾಡ್ತಾ ಇತ್ತು. ಅದರಲ್ಲಿ ಚೀನಾ ಯಶಸ್ಸನ್ನು ಕೂಡ ಕಂಡಿತ್ತು. ಆದ್ರೆ ಈಗ ಶ್ರೀಲಂಕಾ ದಿವಾಳಿಯಾಗಿದೆ. ಅಲ್ಲಿನ ರಾಜಕೀಯ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಇಂಥ ಸಂದರ್ಭದಲ್ಲಿ ಭಾರತ ಅಲ್ಲಿ ಎಂಟ್ರಿ ಕೊಟ್ಟಿದೆ. ಭಾರತ ಸಂಪೂರ್ಣವಾಗಿ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ. ಅಂದರೆ ಲಂಕಾ ಇನ್ನೊಮ್ಮೆ ಚೀನಾದ ಹಿಡಿತಕ್ಕೆ ಹೋಗಬಾರ್ದು. ಚೀನಾ ಹೇಳದಂತೆ ಕೇಳುವಂಥ ಸ್ಥಿತಿಯಲ್ಲಿ ಲಂಕಾ ಇರಬಾರ್ದು. ಸ್ವಾವಲಂಬಿ ಆಗಬೇಕು. ಲಂಕಾ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕು. ಅದಕ್ಕೇನೆಲ್ಲ ಸಹಾಯ ಬೇಕೋ ಅದನ್ನು ಭಾರತ ಮಾಡೋದಕ್ಕೆ ಹೊರಟಿದೆ. ಇದನ್ನು ಚೀನಾ ಸಹಿಸ್ಕೊಳ್ತಿಲ್ಲ. ಏನಾದರೂ ಮಾಡಿ ಲಂಕಾ ಮತ್ತು ಭಾರತದ ನಡುವಿನ ಸಂಬಂಧಕ್ಕೆ ಹುಳಿ ಹಿಂಡಬೇಕು ಅಂತ ಈಗ ಈ 17 ಬಾರಿ ಯುದ್ಧದ ಕಥೆಯನ್ನು ಹೇಳ್ತಾ ಇದೆ. ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ವಿಚಾರ ಮಿತ್ರರೇ. ಇತಿಹಾಸವನ್ನ ಯಾರು ಕೂಡ ಅಳಿಸೋದಕ್ಕೆ ಸಾಧ್ಯ ಇಲ್ಲ, ಜೊತೆಗೆ ತೀರ್ಚೋದಕ್ಕೂ ಕೂಡ ಸಾಧ್ಯ ಇಲ್ಲ. ಎಲ್ಲೋದು ಕೂಡ ದಾಖಲಾಗಿರುವಂತ ಸತ್ಯ. ಭಾರತ ಯಾವತ್ತೂ ಕೂಡ ಶ್ರೀಲಂಕಾದ ಮೇಲೆ ದಾಳಿ ಮಾಡಿಲ್ಲ. ಮಿತ್ರರೇ, ಇದಿಷ್ಟು ಶ್ರೀಲಂಕಾದ ವಿಚಾರದಲ್ಲಿ ಚೀನಾ ಒಂದು ಸುಳ್ಳು ಹೇಳಿದ್ದು, ಅದರ ಹಿಂದಿನ ಉದ್ದೇಶ, ಯಾಕೋಸ್ಕರವಾಗಿ ಚೀನಾ ಈ ರೀತಿಯಾಗಿ ಮಾಡ್ತಾ ಇದೆ, ಇದರಿಂದ ಅದಕ್ಕೇನು ಲಾಭ ಅನ್ನೋದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.